ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ವೇದವ್ಯಾಸಗುಣಾವಾಸವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇನೀಶಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಆಚಾರ್ಯಃ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತೀ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವ ವಿಷ್ಣುಹೃದಯಾಃ ತಾನ್ನಮಸ್ತೆ ಗುರುನ್ಮಮ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಬ್ರಹ್ಮಚರ್ಯಹರಿಪ್ರೀತಿ ಸುವಿದ್ಯಾವರಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಬಾಲ್ಯಪ್ರಭೃತಿಮೂಢಾತ್ಮಾ ಜನೋ ಯೇನ ಸುಶಿಕ್ಷಿತಃ ವಿಶ್ವೇಶತೀರ್ಥಗುರವೇ ನಮಸ್ತಸ್ಮೈ ದಯಾಲವೇ. ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ವಿಧಿಭವಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾಪದ್ಯಂ ಸುಖಚಿತಿಮಗೈರ್ಭೂಷಣೈರ್ಯುಕ್ತಮಂಗೈಃ ಸಾನಾಥ್ಯಂ ನೋ ವ್ಯರಧದಧಿಕಂ ಬ್ರಹ್ಮನಾರಾಯಣಾಖ್ಯಂ. ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜನಕರುಹಿತುರ್ದೇವತಾಮೌಳಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ. ಕೌಸಲ್ಯಾಯಾಃ ಲಸತು ಮಮ ಹೃನ್ಮಂಡಲೆ ಪುತ್ರರತ್ನಂ. ಬುಧೈರಪಿ ಸುದುರ್ಬೋಧೆ ಗ್ರಂಥೆ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಃ ಕಣಾಃ. ಶ್ರೀಹರಯೇ ನಮಃ. ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ಪರಮಾತ್ಮ ಅಹಲ್ಯಾ ಶಾಪವನ್ನು ಬಿಡಿಸಿ ಗೌತಮರೊಂದಿಗೆ ಮತ್ತೆ ಸಮಾಗಮವನ್ನು ಮಾಡಿಸಿ ವಿದೇಹಕ್ಕೆ ಬಂದಿದ್ದಾನೆ. ವಿದೇಹರಾಜನ ಸೀತಾಸ್ವಯಂವರದ ಆಹ್ವಾನವನ್ನು ಒಪ್ಪಿಕೊಂಡಂತಹ ವಿಶ್ವಾಮಿತ್ರರು ತಮ್ಮೊಂದಿಗೆ ರಾಮಲಕ್ಷ್ಮಣರನ್ನೂ ಕರೆದುಕೊಂಡು ಬಂದರಂತೆ. ಅಂತಹ ಶ್ರೀರಾಮಚಂದ್ರ ವಿದೇಹ ಪ್ರವೇಶ ಮಾಡುವಾಗಲೇ ಎಲ್ಲ ಜನರಿಗೂ ಕೂಡ ಪರಮಾನಂದದ ಅನುಭವ. ಶ್ಯಾಮಾವದಾತೆ ಜಗದೇಕಸಾರೆ ಸ್ವನಂತ ಚಂದ್ರಾಧಿಕ ಕಾಂತಿಕಾಂತೆ ಸಲಕ್ಷ್ಮಣೆ ಕಾರ್ಮುಕ ಬಾಣಪಾಣೌ ಪುರೀಂ ಪ್ರವಿಷ್ಟೆ ತುತುಷುರು ವಿದೇಹಜಾಹ. ಪರಮಾತ್ಮ ಪುರಪ್ರವೇಶ ಮಾಡುವಾಗಲೇ ವಿದೇಹದಲ್ಲಿದ್ದವರೆಲ್ಲ ಆನಂದಪಟ್ಟರು. ವ್ಯಾಖ್ಯಾನಕಾರರು ಹೇಳುತ್ತಾರೆ, ಆವತ್ತು ವಿದೇಹದಲ್ಲಿದ್ದವರೆಲ್ಲ ಆನಂದಪಟ್ಟರು. ಇವತ್ತು ನಾವು ವಿದೇಹಜರೆ, ವಿವಿಧ ದೇಹಜಾಹ, ವಿಶಿಷ್ಟ ದೇಹಜಾಹ, ವಿಚಿತ್ರ ದೇಹಜಾಹ, ಅನೇಕ ಅರ್ಥ ಇದೆ. ನಮ್ಮ ಕರ್ಮಾನುಸಾರ ಯಾವ ಯಾವ ಶರೀರಗಳಲ್ಲಿ ಬರ್ತೇವೋ ಗೊತ್ತಿಲ್ಲ. ಆ ಶರೀರಗಳ ಉತ್ಪತ್ತಿ ಯಾವ ರೀತಿ ಆಗುತ್ತೋ ಗೊತ್ತಿಲ್ಲ. ಅದು ಸ್ವೇದಜವೋ, ಅಂಡಜವೋ, ಉದ್ಭಿಜ್ಯವೋ, ಜರಾಯುಜವೋ, 4 ರೀತಿಯ ದೇಹಗಳಲ್ಲಿ ಯಾವುದೋ ಆಗಬಹುದು. ಆ ದೇಹಕ್ಕೆ ಬಂದ ಮೇಲೂ ಕೂಡ ಅಂಡಜ ಆದರೆ ತಾಯಿಯ ಗರ್ಭದಿಂದ ಒಮ್ಮೆ ಹುಟ್ಟಿದ್ದಾಯಿತು. ತಾಯಿಯ ಗರ್ಭದಿಂದ ಹೊರಬರುವ ಅವಕಾಶ ಸಿಕ್ತು. ಮತ್ತೆ ಶರೀರ ಬರ್ತದೇ ಇಲ್ಲ ಅಂತ ಗೊತ್ತಿಲ್ಲ. ಆ ಮೊಟ್ಟೆಯನ್ನು ಅನೇಕ ಪ್ರಾಣಿಗಳು ತಿಂದು ಹಾಕ್ಬೋದು, ಮನುಷ್ಯರೇ ತಿಂದು ಹಾಕಬಹುದು. ನಾನಾ ರೀತಿಯಲ್ಲಿ ದೇಹನಾಶ ಆಗ್ಬೋದು. ಅಂತೂ ದೇಹ ಬರಬಹುದು. ವಿಚಿತ್ರ ರೀತಿಯಲ್ಲಿ ದೇಹ ಪ್ರಾಪ್ತಿ, ವಿವಿಧ ರೀತಿಯ ದೇಹ ಪ್ರಾಪ್ತಿ. ಮೊದಲೊಂದು ಶರೀರದಲ್ಲಿ ಹುಟ್ಟಿ ಮತ್ತೆ ಆ ಶರೀರ ಬದಲಾಗೋದು. ಚಿಟ್ಟೆ ಇದೆ ಅಲ್ಲ ದೃಷ್ಟಾಂತ. ಮೊದಲು ಹುಟ್ಟುವಾಗ
ಕಂಬಳಿ ಹುಳದ ಆಕಾರದಲ್ಲಿ ಹುಟ್ಟುತ್ತೆ. ಆಮೇಲೆ ತನ್ನ ಮೇಲೆ ತಾನೇ ಗೂಡು ಕಟ್ಟಿಕೊಂಡು ಆ ಗೂಡಿನಲ್ಲೇ ಬೆಳೆದು ರೆಕ್ಕೆ ಬಲಿತು ಗೂಡನ್ನು ಸೀಳಿ ಹೊರಗೆ ಬರುತ್ತದೆ. ಮೊದಲು ಬಂದ ದೇಹ ಬೇರೆ, ಆಮೇಲೆ ಮತ್ತೊಂದು ದೇಹ ಆಯಿತು. ವಿವಿಧ ಚಿತ್ರ ದೇಹ ಜಾಹ. ಹೀಗೆ ನಾನಾ ರೀತಿಯ ಶರೀರ. ಮತ್ತೆ ಆ ಶರೀರ ಬಂದ ಮೇಲೆ ಆ ಶರೀರ ಬೆಳೆದು ದೇಹತ್ಯಾಗ ಆಗೋ ಹೊತ್ತಿಗೆ ಅನೇಕ ಬದಲಾವಣೆ ಆಗುತ್ತೆ. ಪುಟ್ಟ ಶಿಶುರೂಪದಲ್ಲಿ ಹುಟ್ಟಿದವರು ಕ್ರಮೇಣ ಶೈಶವಾವಸ್ಥೆ ಮುಗಿದು ಕೈಶೋರಾವಸ್ಥೆ ಮುಗಿದು ಬಾಲ್ಯ ಆಗಿ ಯೌವನ, ತಾರುಣ್ಯ, ಪ್ರೌಢ, ವೃದ್ಧ, ಎಷ್ಟು ದೇಹಗಳು ಬಂತು. ಗೀತೆ ಹೇಳಿದ ಮಾತೆ, ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ. ಮೈನ್ ಪಾಯಿಂಟ್ಸ್ ಅಷ್ಟೇ ಹೇಳಿದ್ದು ಪರಮಾತ್ಮ. ಬಾಲ್ಯ, ಯೌವನ, ವೃದ್ಧಾಪ್ಯ, ತನ್ಮಧ್ಯದಲ್ಲಿ ಬೇಕಾರಷ್ಟಿದೆ. ಶೈಶವ, ಕೈಶೋರ, ಪ್ರೌಢ, ಪ್ರಗಲ್ಭ, ಯೌವನ ಎಲ್ಲ ಅನೇಕ ದೇಹಗಳಲ್ಲಿ ಹುಟ್ಟಿ ಬರ್ತೇವೆ. ನಮಗೆ ನಿತ್ಯ ನಿರಂತರ ಆನಂದ ಸಿಗಬೇಕು ಅಂದರೆ ನಮ್ಮ ಪುರದೊಳಗೆ ಪರಮಾತ್ಮನ ಪ್ರವೇಶ ಆಗಬೇಕು. ಪುರ ಅಂದರೆ ದೊಡ್ಡ ಪಟ್ಟಣ ಅಂತ ಅರ್ಥ ಅಲ್ಲ, ಶರೀರಕ್ಕೆ ಪುರ ಅಂತ ಹೆಸರು. ಪುರಮೇಕಾದಶದ್ವಾರಮಜಸ್ಯ ವಕ್ರಚೇತಸಃ ಅವಕ್ರಚೇತಸಃ ಅಜಸ್ಯ ಇದಂ ಪುರಂ ಏಕಾದಶದ್ವಾರಂ. ಉಪನಿಷತ್ತು ಹೇಳುವ ಮಾತಿ. ಈ ದೇಹಕ್ಕೆ 11 ದ್ವಾರ ಇದೆ. 2 ಬಳಕೆ ಆಗೋದು ಬಹಳ ಕಡಿಮೆ, ಅದಕ್ಕೆ 9 ಹೇಳ್ತೀವಿ, ನವದ್ವಾರ. ಗೀತೆ ಹೇಳುವಾಗ ನವದ್ವಾರೇ ಪುರೇ ದೇಹಿ ಅಂತು. ಉಪನಿಷತ್ತು ಏಕಾದಶದ್ವಾರ ಅಂತ ಕರೀತು. ರಾಜಸರಿಗೆ, ಪರಮ ಸಾತ್ವಿಕರಿಗೆ ಇರತಕ್ಕಂಥ 2 ದ್ವಾರಗಳಿದೆ. ರಾಜಸರು ಸಾಧನೆ ಪೂರ್ಣ ಮಾಡಿದಾಗ ಪ್ರಾಣೋತ್ಕ್ರಮಣಕ್ಕೆ ದ್ವಾರ ನಾಭಿ. ಊರ್ಧ್ವದ್ವಾರಗಳಲ್ಲ, ಅಧೋದ್ವಾರವೂ ಅಲ್ಲ, ಮಧ್ಯದ್ದು. ನಾಭಿಯೂ ಕೂಡ ಒಂದು ದ್ವಾರ. ಆ ದ್ವಾರದಿಂದಲೇ ಗರ್ಭದಲ್ಲಿದ್ದಾಗ ಉಸಿರಾಡೋದು. ಹೊರಗೆ ಬಂದ ಮೇಲೆ ಬೇರೆ ದ್ವಾರಗಳಲ್ಲಿ. ತಾಯಿಯ ಗರ್ಭದಲ್ಲಿದ್ದಾಗ ನಾಭಿಯಿಂದಲೇ ಉಸಿರಾಟ. ಹೊರಗೆ ಬಂದ ಕೂಡಲೇ ಉಸಿರಾಡಕ್ಕೆ ಕಷ್ಟ ಆಗಬಾರ್ದು ಅಂತ ಮೊದಲು ಆ ನಾಳವನ್ನು ಕತ್ತರಿಸ್ಬಿಡ್ತಾರೆ. ನಾಲಚ್ಛೇದನ, ಹೌದಲ್ಲ? ಅದು ದ್ವಾರವೇ. ಶಿರಸ್ಸಿನ ಮಧ್ಯ ಒಂದಿದೆ, ಸುಷುಮ್ನಾ ನಾಡಿಯ ದ್ವಾರ. ಅದು ಏಕಾದಶಮದ್ವಾರ. ಇಂತಹ ಪುರದಲ್ಲಿ ಪರಮಾತ್ಮ ಪ್ರವೇಶ ಆಗಬೇಕು. ಹೇಗೆ? ಸಲಕ್ಷ್ಮಣೇ ಕರ್ಮುಕ ಬಾಣಪಾಣು. ಲಕ್ಷ್ಮಣನ ಜೊತೆಗೆ ಪ್ರವೇಶ ಆಗಬೇಕಂತೆ. ಲಕ್ಷ್ಮಣ ಅಂದರೆ ನರಾಂಶ ಇರುವ ಶೇಷ, ಅದು ಜೀವನ ಸ್ವರೂಪ. ಜೀವಸಹಿತನಾಗಿ ಪರಮಾತ್ಮ ವಾಯುದೇವರೊಂದಿಗೆ ಶರೀರ ಪ್ರವೇಶ ಮಾಡುತ್ತಾನೆ. ಮಾಡಿದವನು ಅಲ್ಲಿ ಕಾಣಿಸ್ಕೊಳ್ಬೇಕು. ಕಾಣಿಸ್ಕೊಂಡಾಗ ಆನಂದ ಆಗುತ್ತೆ. ಕಾಣದೆ ಹೋದರೆ ಯಾವಾಗ ಆಗಬೇಕೋ ಆವಾಗಷ್ಟೇ ಆನಂದ ಆಗುತ್ತೆ. ನಮ್ಮ ಪೂರ್ವ ಪುಣ್ಯ ಇದ್ದಾಗ ವಿಶೇಷವಾಗಿ ಆನಂದ ಕೊಡುತ್ತಾನೆ ಪರಮಾತ್ಮ. ಅನೇಕ ಸಂದರ್ಭದಲ್ಲಿ ಹೇಳ್ತೇವಲ್ವ, ಕೆಲವೊಮ್ಮೆ ಏನೂ ಮಾಡಲ್ಲ, ಯಾಕೋ ಮನಸ್ಸಿಗೆ ಗೊಂದಲ, ತಳಮಳ, ದುಃಖ. ಕೆಲವೊಮ್ಮೆ ಏನೂ ಮಾಡಿರಲ್ಲ, ನಾವು ಸಂತೋಷವಾಗಿರ್ತೀವಿ. ಅದೇನೋ ಗೊತ್ತಿಲ್ಲರಿ, ಯಾಕೋ ಇವತ್ತು ತುಂಬ ಸಂತೋಷವಾಗಿದ್ದೀವಿ. ಯಾಕೆಂದು ನಮಗೆ ಗೊತ್ತಿಲ್ಲ, ಒಳಗಿರೋ ಪರಮಾತ್ಮನಿಗೆ ಗೊತ್ತು. ಪೂರ್ವ ಪುಣ್ಯ ಇದೆ, ಆವತ್ತು ಆನಂದ ಪಡಿಸ್ತಾನೆ. ಹಾಗಾಗಿ ಆನಂದರ ಅನುಭವ ನಿರಂತರ ಆಗಬೇಕಾ? ರಾಮನನ್ನು ನಿರಂತರ ಚಿಂತನೆ ಮಾಡಿ. ಅದಕ್ಕೆ ನೃಣಾಂ ಹೃದಭಿರಾಮೆ, ಎಲ್ಲರ ಮನಸ್ಸಿಗೆ ಆನಂದ ಕೊಡುವವ ರಾಮ. ಅಂತಹ ಶ್ರೀರಾಮಚಂದ್ರನ ವಿಶಿಷ್ಟವಾದ ದರ್ಶನ ಆ ಜನ ಎಲ್ಲ ಮಾಡಿದ್ರಂತೆ. ಪಪುರ್ನಿತಾಂತಂ ಸರಸಾಕ್ಷಿಭೃಂಗೈ ನಿತಾಂತಂ ಪಪು. ಪರಮಾತ್ಮ ರಸಮಯ ಅಲ್ವಾ? ರಸವನ್ನು ಹೀರೋದಕ್ಕೆ ಗೊತ್ತಿರೋದು ದುಂಬಿಗಳಿಗೆ. ಕಣ್ಣನ್ನೇ ದುಂಬಿಯಂತೆ ಮಾಡಿಕೊಂಡು ಹೀರ್ಬಿಟ್ರಂತೆ ಜನ ಎಲ್ಲ. ರಪ್ಪೆ ಕೂಡ ಬಡಿಯಲಿಲ್ಲ ಅಂತ ನಿರ್ನಿಮೇಷ. ಅಷ್ಟು ಆನಂದ ಕೊಟ್ಟ ರಾಮನನ್ನು ಕರೆತಂದ ವಿಶ್ವಾಮಿತ್ರರು ಜನಕರಾಜನಿಗೆ ಹೇಳಿದ್ರಂತೆ, ಸುಮ್ಮನೆ ಯಾಕೆ ಹುಡುಕ್ತಿ ಅಳಿಯಂದ್ರನ್ನ, ಯೋಗ್ಯನಾದವ ಬಂದಿದ್ದಾನೆ, ಅವನಿಗೆ ಕೊಟ್ಟುಬಿಡು. ಕುರುಶ್ವ ಜಾಮಾತರಮೇನಮಾಶ್ವೀತಿ ಏನಮಾಶು ಜಾಮಾತರಂ ಕುರುಷ್. ಜನಕರಾಜ ಅಂದ, ನೀವು ಹೇಳಿದ್ಮೇಲೆ ಕೇಳೋದಕ್ಕೆ ನಂಗೆ ಅಧಿಕಾರವೇ ಇಲ್ಲ. ತೀರ್ಮಾನ,
ಗಾಯತ್ರಿಯ ಚಿಂತನೆ ಮಾಡಿದ ಮೇಲೆ ಪರಮಾತ್ಮನ ಬಗ್ಗೆ ಸಂದೇಹಕ್ಕೆ ಅವಕಾಶ ಇಲ್ಲ. ಆದರೆ ಏನು ಮಾಡಿದ್ದೀವಿ, ಕೆಲವು ಪರಿವಾರ ದೇವತೆಗಳ ಉಪಾಸನೆ ಮಾಡ್ತಾ ಕೂತಿದ್ದೀವಿ. ಬಿಡೋ ಹಂಗಿಲ್ಲ, ಅಂತರ್ಯಾಮಿತ್ವನ ಪರಮಾತ್ಮನ ಹತ್ರ ಹೋಗಬೇಕು. ಹಾಗೆ ಪರಿವಾರ ದೇವತೆ ರುದ್ರದೇವರ ಉಪಾಸನೆ ಮಾಡಿ ವರ ಪಡೆದು ಬಿಟ್ಟಿದ್ದೀನಿ, ಧನುಸ್ಸನ್ನು ಇಟ್ಟಿದ್ದೀನಿ. ರಾಮನನ್ನು ನೋಡುವಾಗಲೇ ನನಗೆ ಅರ್ಥ ಆಗಿದೆ, ಅವನೇ ಆ ಧನುಸ್ಸನ್ನು ಎತ್ತಿ ಧನುರ್ಭಂಗ ಮಾಡಲಿಕ್ಕೆ ಸಮರ್ಥ ಅಂತ. ಉಳಿದವ್ರಿಗೆ ಯಾರಿಗೂ ಆಗಿಲ್ಲ, ಎಲ್ಲ ಅರ್ಥ ಪ್ರಯತ್ನ ಮಾಡಿ ಇತೋ ಗತಾಹ ಹಸ್ತನ ಏವ ಪಾರ್ಥಿವ. ರಾಜರುಗಳೆಲ್ಲ ನಿನ್ನೆನೇ ಬೇಕಾಷ್ಟು ಜನ ವಾಪಸ್ ಹೊರಟೋಗಿದ್ದಾರೆ. ಕೆಲವರು ಪ್ರಯತ್ನ ಮಾಡಿದರು, ಕೆಲವರು ಪ್ರಯತ್ನ ಮಾಡೋದನ್ನು ನೋಡುವಾಗಲೇ ನಮಗಾಗಲ್ಲ ಅಂತ ತೀರ್ಮಾನ ಮಾಡಿಕೊಂಡು. ಲೌಕಿಕ ದೃಷ್ಟಾಂತ ಪ್ರಸಿದ್ಧ ಇದೆಯಲ್ಲ, ನಾವೆಲ್ಲ ಹೋಗಬೇಕಾಗಿರುತ್ತೆ, ಬಸ್ ತುಂಬಿಕೊಂಡೇ ಬರುತ್ತೆ, ನೋಡುವಾಗಲೇ ತೀರ್ಮಾನ. ಆದರೂ ಪ್ರಯತ್ನ ಮಾಡೋಣ ಅಂತ 2 ಹೆಜ್ಜೆ ಮುಂದೆ ಹೋಗ್ತೀವಿ. ಮುಂದೆ ಹೋಗಿರೋರು ಹತ್ತಿ ಕೈ ಬಿಟ್ಟು ಕೆಳಗೆ ಇಳಿಯುತ್ತಾರೆ. ಅವರಿಗೆ ಆಗಿಲ್ಲ, ನಮಗೆಲ್ಲ ಆಗತ್ತೆ, ಬೇಡ ವಾಪಸ್ ಬರ್ತೀವಿ, ಅಷ್ಟೇ ತೀರ್ಮಾನ. ಹಾಗೆ ಕೆಲವರೆಲ್ಲ ಪ್ರಯತ್ನ ಪಟ್ಟರು, ರಾವಣಾದಿಗಳು ಆಗಲಿ. ಸಂಸ್ವಿನ್ನಗಾತ್ರಾಹ ಪರಿವೃತ್ತನೇತ್ರಾಹ ದಶಾನನಾದ್ಯಾಹ ಪತಿತಾಹ ವಿಮೂರ್ಛಿತಾಹ. ರಾವಣ ಪ್ರಭೃತಿಗಳು ಪ್ರಯತ್ನ ಪಟ್ಟರು, ಮೈಯೆಲ್ಲ ಬೆವರಿಟ್ಟು, ಕಣ್ಣು ಕತ್ತಲೆ ಬಂದು, ತಲೆ ತಿರುಗಿ ಕೆಳಗೆ ಬಿದ್ದು ಫಸ್ಟ್ ಏಡ್ ಮಾಡಿಸ್ಕೊಂಡು ಎದ್ದು ಹೋದ್ರು. ಪಾಪ ಆಗಲಿಲ್ಲ, ಅವರು ಮೂರ್ಛೆ ಹೋಗಿದ್ದರಂತೆ. ಅದನ್ನು ನೋಡುವಾಗ ಉಳಿದ ರಾಜರಂದರು, ರಾವಣನಿಗೆ ಆಗಿಲ್ಲ, ನಮಗಾಗತ್ತಾ? ಮಹಾಮಲ್ಲಭಂಗನ್ಯಾಯ ಅಂತ ಶಾಸ್ತ್ರ ಹೇಳುತ್ತೆ. ಮಹಾಮಲ್ಲಭಂಗನ್ಯಾಯ ಅಂತ ಕುಸ್ತಿಗೆ ಬಂದಾಗ ರಸ್ಲಿಂಗಲ್ಲಿ ಬಲಿಷ್ಠನಾಗಿನವನ್ನೇ ಹೊಡೆದು ಉಳಿಸ್ಬಿಟ್ರೆ ಈ ಸಣ್ಣ ಪುಟ್ಟವರಲ್ಲ ಅಂತಾರೆ, ಅವನ್ನೇ ಉರುಳಿಸಿದ್ದಾರೆ, ನಾವು ಯಾವ ಲೆಕ್ಕ? ಉಪಯೋಗ ಇಲ್ಲ, ನಾವು ಕಾಂಪ್ಯೂಟರ್ ಮಾಡಲ್ಲ, ವಾಕ್ ಓವರ್ ಅಷ್ಟೇ, ಮುಗಿದೋಯ್ತು. ಅವರೇ ವಿಡ್ರಾ ಮಾಡ್ಕೊಂಬಿಡ್ತಾರೆ. ಹಾಗೆ ರಾವಣನಿಗೆ ಆಗಿಲ್ಲ, ನಮಗಾಗತ್ತೆ ಅಂದ್ರೆ ಅವರು ಪಾಪ ಕೈ ಬಿಟ್ಟು. ಕೆಲವರೆಲ್ಲ ಅವನ ಜೊತೆಗೆ ಹೋದರು, ಇನ್ನು ಕೆಲವರು ಇದ್ದರಂತೆ. ಯಾವ ಬಲಿಷ್ಠ ಎತ್ತಾನೆ ನೋಡೋಣ, ಬಲಿಷ್ಠ ಯಾರು ಅಂತ ತೀರ್ಮಾನ ಆಗತ್ತಲ್ಲ. ನಾವು ಪಾರ್ಟಿಸಿಪೇಟ್ ಮಾಡಿದ್ರೆ ಬೇಡಪ್ಪ, ವಿನ್ನರ್ ಯಾರು ಅಂತ ನೋಡ್ಬೋದಲ್ಲ, ಸ್ಪೆಕ್ಟೇಟ್ರಾಗಿ ಕೂತ್ಕೊಂಡ್ರು. ಯಾರೊಬ್ರಿಗೆಲ್ಲ ಬೇಕು ಸ್ವಯಂವರ. ಇಲ್ಲದೆ ಹೋದರೆ ರೂಲ್ ಅಂತೂ ಚೇಂಜ್ ಆಗುತ್ತೆ, ಟ್ರೈ ಮಾಡ್ಬೋದು, ಅದಕ್ಕೂ ಅವಕಾಶ. ಯಾವಾಗ ಯಾರಿಗೂ ಆಗಲ್ಲ, ಸ್ವಯಂವರದ ನಿಯಮ ಬದಲಾಯಿಸಬೇಕಲ್ವ ಜನಕರಾಜ. ಆಗೋದಾರೆ ಯಾರೋ ಒಬ್ಬ ಗೆಲ್ಲಬೇಕು, ಗೆಲ್ಲುವವ ಬಲಿಷ್ಠ, ಅವನನ್ನು ನೋಡ್ಬೋದು. ಇಲ್ವಾ, ನಿಯಮ ಬದಲಾಯ್ತಾ, ನಮಗೊಂದು ಅವಕಾಶ, ಪ್ರಯತ್ನ ಮಾಡೋಣ. ಎರಡೂ ಆಗಲಿಲ್ವಾ, ಮದುವೆ ಆದಮೇಲೆ ಊಟ ಮಾಡ್ಕೊಂಡು ಹೊಣ ಬಂದವರು ಊಟಕ್ಕೆ ಹಾಕ್ತಾರೆ. ಆಯ್ತು, ಅನೇಕರದ್ದು ಅನೇಕ ಅಪೇಕ್ಷೆ ಇರುತ್ತೆ. ಮೃಷ್ಟಾನ್ನ ಮಿತರೇ ಜನ ಕೊನೆ ಗ್ರೂಪ್ ಒಂದಿದೆ. ಕೆಲವರು ಕಾದಿದ್ರು. ಜನಕರಾಜ ಅಂದ, ರಾಮನಿಗೇನು ಅಸಾಧ್ಯ ಅಲ್ಲ, ಅವನು ಧನುಸ್ಸನ್ನು ಎತ್ತು ಬಿಡಲಿ, ಹಗ್ಗ ಕಟ್ಟಲಿ, ಮದುವೆ ಮಾಡಿಬಿಡ್ತು, ಅಷ್ಟೇ ತಾನೇ ಅಂದ ರಾಮ. ಪಣ ಇದ್ದ ಮೇಲೆ ಅದನ್ನು ನಾನು ಪೂರ್ಣ ಮಾಡ್ತೀನಿ ಅಂತ ಚಿಂತೆ. ತತ್ಕ್ಷಣವೇ ಒಪ್ಪಿಕೊಂಡ. ವಿಶ್ವಾಮಿತ್ರರ ಸೂಚನೆಯಂತೆ ಬಂದಂತೆ ಅದನ್ನು ಒಂದೇ ಕೈಯಲ್ಲಿ ಎಡಗೈಯಲ್ಲಿ ಎತ್ತುಬಿಟ್ಟ. ಪ್ರಗೃಶ್ಯ ತದ್ವಾಮಕರೇಣ ಲೀಲಯ ತತ್ ವಾಮಕರೇಣ ಲೀಲಯ ಪ್ರಗೃಹ್ಯ. ಸಾಮಾನ್ಯ ಎಲ್ಲರೂ ಹೇಳೋದು ಹಾಗೆ, ಭಾಳ ಸಲೀಸು, ಎಡಗೈಲಿ ಮಾಡಿ ಮುಗಿಸ್ಬಿಡ್ತೀವಿ ಅಂತ. ಬಲಗೈ ಸ್ವಲ್ಪ ಬಲಿಷ್ಠ, ಎಡಗೈಲಿ ಅಷ್ಟು ಬಲ ಇರೋಲ್ಲ, ಅದು ದುರ್ಬಲ ಅನ್ನೋದರ ಸೂಚಕ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ವಾಮಕರೇಣ ಲೀಲಯ ಪ್ರಗೃಹ್ಯ. ಎಡಗೈಯಲ್ಲೇ ಹಿಡಿದು ಎತ್ತಿ ನಿಲ್ಲಿಸಿದಂತೆ ಹಗ್ಗ ಕಟ್ಟಬೇಕು ಅಂತ ಬಗ್ಗಿಸಿದ. ಬಗ್ಗಿಸುವಾಗಲೇ 2 ತುಂಡಾಯ್ತು. ಮತ್ತಿನ್ನೊಬ್ಬರಿಗೆ ಅದಕ್ಕೆ ಹಗ್ಗ ಕಟ್ಟಲಿಕ್ಕೆ ಅವಕಾಶ ಇಲ್ಲ. ಪರಮಾತ್ಮನ ವಶ ಆಗಿದೆ. ತತ್ಕ್ಷಣವೇ ಸೀತಾದೇವಿ ಬಂದು ಹಾರ ಹಾಕಿದ್ದಾರೆ. ಸ್ವಯಂವರದಲ್ಲಿ ವಿಜಯಿ ಅಂತ ತೀರ್ಮಾನ ಘೋಷಣೆ ಆಯಿತು. ರಾಮ ಏನೋ ಶಿವಧನುಸ್ಸೆತ್ತಿದ, ಬಗ್ಗಿಸುವಾಗ ಮರೆದೋಯ್ತು. ಸೀತಾದೇವಿ ಅವನನ್ನು ಸ್ವೀಕಾರ ಮಾಡಿದರು. ಸರಿ, ಕಥೆಗೂ ನಮಗೂ ಏನು ಸಂಬಂಧ? ಸುಮ್ಮನೆ ಕಥೆ ಹೇಳಿದರೆ ಆಗೋದಿಲ್ಲ. ಆಚಾರ್ಯರ ಮಾತಿದೆ, ಏವಂ ಅಧ್ಯಾತ್ಮನಿಷ್ಠಂ ಹಿ ಸರ್ವಂ ಭಾರತಂ. ಅದು ಅಧ್ಯಾತ್ಮನಿಷ್ಠ ಆಗಬೇಕಾದರೆ ನಮ್ಮ ಜೀವನಕ್ಕದು ಸಮನ್ವಯ ಆಗಬೇಕು. ಸೀತಾ ಸ್ವಯಂವರವನ್ನು ಏನಂತ ಚಿಂತನೆ ಮಾಡಿ,
ರಾಮ ಧನುರ್ಭಂಗ ಮಾಡಿದ, ಸೀತೆ ಒಪ್ಪಿಕೊಂಡಿದ್ದಾಳೆ ಅಂದರೆ ಏನರ್ಥ? ಆ ಧನುಸ್ಸು ಬೇರೆ ಕಡೆ ಬಾಗ್ಲಕ್ಕೆ ಅವಕಾಶ ಇಲ್ಲ, ರಾಮನ ಕಡೆಗೆ ಬಾಗಬೇಕು. ಯಾವುದು ರಾಮನ ಕಡೆ ಬಾಗಬೇಕು? ಉಪನಿಷತ್ತು ಒಂದು ಮಾತು ಹೇಳುತ್ತೆ ನಮಗೆ. ಪ್ರಣವೋ ಧನು ಶರೋಷ್ಯಾತ್ಮ ಬ್ರಹ್ಮ ತಲ್ಲಕ್ಷ್ಯಮುಚ್ಯತೆ. ಪ್ರಣವ ಧನು, ಓಂಕಾರದ ಚಿಂತನೆ. ಅದನ್ನು ಯಾರ್ಯಾರನ್ನೋ ಗುರಿಯಾಗಿಟ್ಟುಕೊಂಡು ಮಾಡಲಿಕ್ಕೆ ಹೋದರೆ ಆಗೋದಿಲ್ಲ. ರಾವಣಾದಿಗಳಿಗೆ ಆಗಲಿಲ್ಲ, ರಾಮನಿಗಾಯಿತು. ಆ ಧನುಸ್ಸು ರಾಮನ ಕಡೆಗೆ ಬಾಗಿತು, ಮತ್ತಿನ್ನೊಬ್ಬರಿಗೆ ಬಾಗಲಕ್ಕೆ ಅವಕಾಶ ಇಲ್ಲ, ಅವನಲ್ಲೇ ಭಗ್ನವಾಗಿ ಕೂತ್ಕೊಳ್ತು. ಅದು ಭಗ್ನ ಅಲ್ಲ, ನಾವು ಮಾಡಬೇಕಾದ್ದು ಮಗ್ನ ಆಗಬೇಕಷ್ಟೆ. ಪರಮಾತ್ಮನಲ್ಲೇ ಮಗ್ನ ಆಗಬೇಕು. ಓಂಕಾರದ ಚಿಂತನೆಯಿಂದ ಮನಸ್ಸು ಬೇರೆ ಕಡೆ ಹೋಗಬಾರದು, ಪರಮಾತ್ಮನ ಕಡೆಗೇ ಹೋಗಬೇಕು. ಹೋದರೆ ಸೀತೆ ರಾಮನೊಟ್ಟಿಗೆ ಸೇರಿಬಿಡುತ್ತಾಳೆ. ಅಂದರೆ ಸಕಲ ವೇದಗಳು ಭಗವಚ್ಚಿಂತನೆಗೆ ಪೂರಕ ಆಗ. ತಾಯೇವ ಪರಮಾ ವಿದ್ಯಾ ಯದಾ ವಿಷ್ಣೋಸ್ತು ವಾಚಕಾ. ಅಥರ್ವಣ ಭಾಷ್ಯ ಆಚಾರ್ಯದ್. ವೇದಾದಿಗಳೇ, ಅವುಗಳನ್ನೇ ಪರವಿದ್ಯೆ ಅಂತಲೂ ಕರೀತೇವೆ, ಅಪರವಿದ್ಯೆ ಅಂತಲೂ ಕರೀತೇವೆ. ಲೌಕಿಕಕ್ಕೆ ಬಳಸಿದರೆ ಅಪರವಿದ್ಯೆ, ಸ್ವಾರ್ಥಕ್ಕೆ ಬಳಸಿದರೆ ಅಪರವಿದ್ಯೆ, ಪರಮಾತ್ಮ ಚಿಂತನೆಗೆ ಬಳಸಿದರೆ ಪರವಿದ್ಯೆ ಆಗತ್ತೆ. ಒಂದೇ ಸೂಕ್ತ, ಸೂರ್ಯ ಸೂಕ್ತನೇ. ಮದುವೆಯಲ್ಲೂ ಹೇಳುತ್ತೀವಿ. ಯಾಕೆಂದರೆ ಗಂಡು ಹೆಣ್ಣಿನ ವಿವಾಹ ಅಂತಂದರೆ ಬರೀ ಎರಡು ಶರೀರಗಳದ್ದಲ್ಲ, ಪರಮಾತ್ಮನ ಇಚ್ಛೆಯಂತೆ ಸೋಮ ಪ್ರಜಾಪತಿಯಿಂದ ಪರಂಪರೆಯ ಬಂದ ದೇಹ, ಇದರಿಂದ ಹುಟ್ಟುವ ಸಂತತಿಯಿಂದ ಪಿತೃಲೋಕ ಪ್ರಾಪ್ತಿ ಆಗಬೇಕು, ಪಿತೃಗಳ ಉದ್ಧಾರ ಆಗಬೇಕು. ನಮ್ಮ ಸ್ವಾರ್ಥಕ್ಕೆ ಬಳಸಿಕೊಂಡ್ವಿ, ಹೌದಲ್ಲ? ಅದು ಪರವಿದ್ಯೆ ಆಯಿತು. ಅದೇ ಸೂರ್ಯ ಸೂಕ್ತವನ್ನು ಭಗವಂತನ ಸೃಷ್ಟಿಕ್ರಮದ ಚಿಂತನೆಗೆ ಬಳಸಿದರೆ, ಪರಮಾತ್ಮನ ಸೃಷ್ಟಿ ಹಾಗಿರೆ ಅಂತ ಉಪಾಸನೆ ಮಾಡಲಿಕ್ಕೆ ಬಳಸಿದರೆ, ಸತ್ಯೇನೋತ್ತಭಿತಾ ಭೂಮಿ ಸೂರ್ಯೇಣೋತ್ತಭಿತಾದ್ಯೌ ಋತೇನಾ ಆದಿತ್ಯಾಸ್ತಿಷ್ಠಂತಿ ದಿವಿ ಸೋಮೋ ಅಧಿಶ್ರಿತಃ ಸತ್ಯೇನ ಭೂಮಿ ಉತ್ತಭಿತ. ಸೃಷ್ಟಿ ಮಾಡುವಾಗ ಪರಮಾತ್ಮ ಸತ್ತೀಯ ಸೃಷ್ಟಿ ಸ್ಥಿತಿ ಲಯಾತ್ಮಕವಾಗಿ ಭೂಮಿ ಉತ್ತಭಿತ ಪಂಚಭೂತಗಳ ಸೃಷ್ಟಿ ಮಾಡಿದ. ಕೊನೆಯದ್ದು ಭೂಮಿ. ಕೊನೆಯದ್ದು ಹೇಳಿದರೆ ಮೊದಲಿಂದೆಲ್ಲ ಇನ್ಕ್ಲೂಡ್ ಆಗತ್ತೆ ಅಲ್ವಾ? ಹಾಗಾಗಿ ಆಕಾಶದಿಂದ ಭೂಮಿಯವರೆಗೆ ಆತ್ಮನ ಆಕಾಶ ಸಂಭೂತಃ ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪಃ ಅಭ್ಯ ಪೃಥಿವೀ ಕೊನೆಯದ್ದು. ಹಾಗಾಗಿ ಭೂಮಿ ಉತ್ತಭಿತ, ಭೂಮಿಯನ್ನು ಮೇಲೆತ್ತಿ ತಂದು ನಿಲ್ಲಿಸಿದ ವರಾಹನಾಗಿ. ಹೌದಲ್ಲ? ಪಂಚಭೂತಗಳ ಸೃಷ್ಟಿಕ್ರಮ ಚಿಂತನೆ ಮಾಡಬಹುದು. ಅದನ್ನೇ ವಿವಾಹಾಂಗವಾಗಿ ಬಳಸಬಹುದು. ವಿವಾಹಾಂಗವಾಗಿ ಬಳಸಿದರೆ ಅದು ಪರವಿದ್ಯೆ ಅಲ್ಲ, ಅಪರವಿದ್ಯೆ. ಪರಮಾತ್ಮನ ಸೃಷ್ಟಿಕ್ರಮದ ಚಿಂತನೆಗೆ ಬಳಸಿದರೆ ಪರವಿದ್ಯೆ. ಹಾಗಾಗಿ ಆ ಪ್ರಣವದ ಚಿಂತನೆ ಭಗವತ್ಪರವಾದರೆ ಎಲ್ಲ ವೇದಗಳು ನಮ್ಮನ್ನು ಭಗವತ್ಪರ ಚಿಂತನೆಗೆ ಹಚ್ಚುತ್ತವೆ. ಸೀತಾದೇವಿ ರಾಮದೇವರೊಂದಿಗೆ ಸೇರುತ್ತಾಳೆ. ಸಕಲ ವೇದಗಳು ಭಗವಚ್ಚಿಂತನೆಯನ್ನು ತಂದು ಕೊಡುತ್ತವೆ. ಸೀತಾರಾಮರ ಸಮಾಗಮ ಆಗ್ತದೆ. ವೇದ ಪ್ರತಿಪಾದ್ಯತ್ವೇನ ಭಗವಂತನ ಚಿಂತನೆ ಆಗ್ತದೆ. ಆಗ ಯಾವ ದೈತ್ಯರು ನಮ್ಮೊಳಗಿರೋದಿಲ್ಲ. ಇದ್ದ ದೈತ್ಯರು ಹೊರಗೆ ಹೋಗ್ತಾರೆ. ಅದಕ್ಕಾಗೆ ರಾಮ ಪರಶುರಾಮರ ಯುದ್ಧದ ಸಂದರ್ಭ. ಅದಕ್ಕೆ ವಾದಿರಾಜರಂತಾರೆ, ಕಾಂತಿಸುತನೋ ರಾಮಲಬ್ಧ ಕಲಹ. ರಾಮಲಬ್ಧ ಕಲಹ, ಪರಶುರಾಮನೊಂದಿಗೆ ನೀನೇ ಯುದ್ಧವನ್ನು ಒಪ್ಪಿಕೊಂಡೆ. ರಾಮದೇವರ ಆಯಿತು, ಯುದ್ಧ ಮಾಡ್ತೇನೆ. ಯುದ್ಧದ ಉದ್ದೇಶ ಬೇರೆ ಇತ್ತು. ಏನು? ದೈತ್ಯನ ನಾಶ ಆಗಬೇಕು. ಅದಕ್ಕಾಗಿ ಯುದ್ಧ ಮಾಡಿದರು. ಪರಶುರಾಮ ಸೋತೆಯಿಂದ ದೈತ್ಯ ಸಂಹಾರ ಆಯಿತು. ಜನರಿಗೆ ಸಂದೇಹ ಬರಬಾರದು. ಪರಮಾತ್ಮ ಎಚ್ಚರಿಕೆ ಕೊಡ್ತಾ ಇರ್ತಾನೆ. ಆಚಾರ್ಯ ನಿರ್ಣಯದಲ್ಲಿ ಬಹಳ ಸೊಗಸಾಗಿ ಹೇಳುತ್ತಾರೆ.
ಸಮುದ್ರ ಮಥನ ಕಾಲದಲ್ಲಿ ಬಂದಂತಹ ವೈಷ್ಣವ ಧನುಸ್ಸನ್ನು ನಾನು ಹಿಡ್ಕೊಂಡಿದ್ದೇನೆ, ಅದನ್ನು ನಿನಗೆ ಕೊಡುತ್ತೇನೆ, ನೀನು ಅದಕ್ಕೆ ಹೆದೆ ಕಟ್ಟಿದರೆ ಪರಮಾತ್ಮನೇ, ಬೇರೆಯವನಲ್ಲ. ವಿಷ್ಣು ಹಿಡಿದ ಧನಸ್ಸನ್ನೇ ತಾನು ಹಿಡಿದಿದ್ದಾನೆ, ತಾನು ವಿಷ್ಣು. ಅದನ್ನು ರಾಮ ಹೆದೆ ಏರಿಸಿದ, ಅವನು ವಿಷ್ಣು. ಯದೀರಮಾಗೃಷ್ಯ ವಿಕರ್ಷಸಿತ್ವಂ ತದಾ ಹರಿಹಿ ನಾತ್ರ ವಿಚಾರ್ಯಮಸ್ತು. ಹೆದೆ ಏರಿಸಿದ ಅತುಲನನ್ನು ಸಂಹಾರ ಮಾಡಿ. ಪುರಾತುಲೋ ನಾಮ ಮಹಾಸುರೋ ಭವತ್. ಮಹಾಸುರ ಎಂಥವನವನು, ಹೆಸರು ಸ್ವಾರಸ್ಯ ಇದೆ ನೋಡ್ರಿ. ಅತುಲಹ, ಅವನಿಗೆ ಸಮಾನರು ಇನ್ನೊಬ್ಬರಿಲ್ಲ. ಅವನು ಆಲೋಚನೆ ಮಾಡಿದ್ದ ಹಾಗೆ, ನನಗೆ ಮರಣ ಬರಬಾರದು ಅಂತ ಕೇಳಲಿಲ್ಲ, ಪರಮಾತ್ಮ ಸೋತಾಗ ಮರಣ ಬರಬೇಕು. ಪರಮಾತ್ಮ ಸೋಲಲ್ಲ, ನನಗೆ ಮರಣ ಇಲ್ಲ. ಕ್ಯಾಲ್ಕುಲೇಷನ್ ನೆಗೆಟಿವಲ್ಲಿ. ಆದರೂ ಸಂದೇಹ ಇದೆ. ಅದಕ್ಕೋಸ್ಕರ ಮತ್ತೆ ರುದ್ರದೇವರಿಂದ ವರ ಪಡೆದ. ಪರಶುರಾಮರ ನಾಭಿಯಲ್ಲಿ ಕೂತ್ಕೊಂಡ. ಅವನನ್ನು ಈಚೆ ಕರೀಬೇಕು. ಪರಶುರಾಮ ದೇವರಂದರು ಜಿತೋಸಿ. ತತ್ಕ್ಷಣ ಹೊರಗೆ ಬಂದ, ಅವನ ಸಂಹಾರ ಆಯಿತು. ಆದರೆ ಪರಶುರಾಮ ಸೋತ, ರಾಮ ಗೆದ್ದ, ಸಂದೇಹ ಇರಬಾರ್ದು. ದ್ವಿಧೇವ ಭೂತ್ವ ರಘುವರ್ಯ ಆತ್ಮನ, ರಘುವರ್ಯ ಆತ್ಮನ ದ್ವಿಧಾ ಇವ ಭೂತ್ವ. ಒಮ್ಮೆ ನೋಡ್ತಾ ಇದ್ದಾರಂತ ಎಲ್ಲರೂ, ದಶರಥ ಎಲ್ಲರೂ ನೋಡ್ತಾ ಇದ್ದಾರೆ. ಪರಶುರಾಮ ದೇವರು ಬಂದು ರಾಮದೇವರ ಶರೀರದೊಳಗೆ ಹೋಗಿಬಿಟ್ರು ಸೇರಿ. ರಾಮ ಒಬ್ಬನೇ, ಪರಶುರಾಮ ಇಲ್ಲ. ಮುಂದಿನ ಕ್ಷಣದಲ್ಲಿ ಪರಶುರಾಮ ಕಾಣ್ತಾ ಇದ್ದಾನೆ, ಅವನೊಳಗೆ ರಾಮ ಸೇರಿಕೊಂಡ. ಮತ್ತಿಬ್ಬರು ಪ್ರತ್ಯೇಕ ಕಂಡರು. ಜನರಿಗೆ ಆಗ ಅರ್ಥ ಆಯಿತು, ರಾಮ ಬೇರೆ ಅಲ್ಲ, ಪರಶುರಾಮ ಬೇರೆ ಅಲ್ಲ, ನಮ್ಮ ಮುಂದೆ ಇಬ್ಬರಾಗಿ ಕಾಣ್ತಾ ಇದ್ದಾರೆ. ವಾಸ್ತವಿಕವಾಗಿಬ್ಬರು ಒಬ್ಬರೇ, ಇಬ್ಬರು ಸಂದೇಹ ಇಲ್ಲ. ಆ ಜ್ಞಾನ ಬಂತು. ಆಗ ಪರಶುರಾಮ ಹೇಳ್ತಾನೆ, ದಶರಥ ನಿನ್ನ ಮಗನನ್ನು ಸಂಹಾರ ಮಾಡ್ಲಿಕ್ಕೆ ಬಂದದ್ದಲ್ಲ, ಪ್ರಮಾಣ ಪುರಸ್ಸರವಾಗಿ ಅವನು ಪರಮಾತ್ಮನ ತೋರಿಸ್ಲಿಕ್ಕೆ ಬಂದದ್ದಷ್ಟೇ. ಸಂತೋಷವಾಗಿ ರಾಜ್ಯಭಾರ ಮಾಡುವುದಿಲ್ಲ. ಪುರಪ್ರವೇಶ ಮಾಡಿದ ದಶರಥ ತನ್ನ ಪೌರ ಜನರನ್ನೆಲ್ಲ ಸೇರಿಸಿ, ಪುರಜನ ಮಹಿತಃ, ಜನಪ್ರತಿನಿಧಿಗಳನ್ನೆಲ್ಲ ಕರೆಸಿ ಒಂದು ಸಮಾಲೋಚನೆ ನಡೆಸಿದ್ನಂತೆ. ಏನೋ ನನ್ನ ಹೆಚ್ಚುಗಾರಿಕೆ ತೋರಿಸ್ಲಕ್ಕಲ್ಲ, ನಮ್ಮಪ್ಪ ಅಜಮಹಾರಾಜ ಇದೇ ಕೆಲಸ ಮಾಡಿದ್ದ, ನಾನು ಯುದ್ಧ ಎಲ್ಲ ಗೆದ್ದು ದಿಗ್ವಿಜಯ ಸಾಧಿಸಿ ಬಂದಾಗ ಜನರ ಒಪ್ಪಿಗೆ ಪಡೆದು ನನ್ನನ್ನು ರಾಜನನ್ನಾಗಿ ಮಾಡಿದ್ದ. ಆ ಪದ್ಧತಿ ಬಿಡೋ ಹಂಗಿಲ್ಲ. ಜನಾಭಿಪ್ರಾಯ ಬೇಕು, ಜನಾದೇಶ ಬೇಕು. ಅದಕ್ಕಾಗಿ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ರಾಮನನ್ನು ನೇರ ರಾಜನಾಗಿ ಮಾಡಿಬಿಡೋಣ ಅಂತಿದ್ದೀನಿ. ಕೆಲವೆಲ್ಲ ಇರ್ತಾವಲ್ಲ, ಗೆದ್ದ ಮೇಲೆ ಆ ಸ್ಥಾನಕ್ಕೆ ಬರೋದಲ್ಲ, ಡೈರೆಕ್ಟ್ ನಾಮಿನೇಷನ್ನು. ಸ್ಪರ್ಧೆ ಮಾಡಿ ಗೆದ್ದು ಸ್ಥಾನಕ್ಕೆ ಬರೋ ಪ್ರಶ್ನೆ ಇಲ್ಲ. ಯುವರಾಜನಾಗಿ ದಿಗ್ವಿಜಯ ಮಾಡಿ ರಾಜನಾಗೋಬೇಕಾಗಿಲ್ಲ. ಯಾಕೆಂದರೆ ತಾಟಕಾದಿಗಳ ಸಂಹಾರ ಮಾಡಿದ್ದರಿಂದಲೇ ಅವನು ರಾಜಯೋಗ್ಯ ಅಂತ ತೀರ್ಮಾನ ಆಗಿದೆ. ಯುವರಾಜ ಪಟ್ಟಾಭಿಷೇಕ ಅಲ್ಲ, ಡೈರೆಕ್ಟಾಗಿ ರಾಜನಾಗೆ ಮಾಡಿಬಿಡ್ತೇನೆ ಅಂತ ಜನಪ್ರತಿನಿಧಿಗಳಂದರು. ಬಹಳ ಸಂತೋಷ. ರಾಮ ರಾಜನಾಗಿಬಿಟ್ರೆ ನಿನ್ನ ರಾಜ್ಯಭಾರಕ್ಕಿಂತ ಹೆಚ್ಚು ಆನಂದವಾಗಿರ್ತೀವಿ ಎಂದರು. ದಶರಥ ಅಂದ, ಹಾಗಾದ್ರೆ ನನ್ನ ಮಿಸ್ಟೇಕ್ ಏನು ಅಂದ. ನನ್ನ ರಾಜ್ಯಭಾರಕ್ಕಿಂತ ಹೆಚ್ಚು ರಾಮನ ರಾಜ್ಯಭಾರದಲ್ಲಿ ಸಂತೋಷ ಪಡ್ತೀರಿ ಅಂತಂದರೆ ನಂದ್ರಲ್ಲೇನೋ ಕೊರತೆ ಇದೆ ಅಂತ ಒಪ್ಕೊಂಡು ಹಾಗಾಯ್ತಲ್ಲ. ಏನು ನನ್ನ ದೋಷ ತಿಳ್ಕೊಳ್ಳಿಕ್ಕೆ ಕೇಳುತ್ತೇನೆ ಅಂದ. ಅವರಂದರು, ನಿನ್ನಲ್ಲಿ ದೋಷ ಇಲ್ಲ ಮಹಾರಾಜ, ಆದರೆ ನಿನಗೆ ವಯಸ್ಸಾಯಿತು, ನಿನಗೆ ವಯಸ್ಸಾಗ್ತಾ ಬಂದಿದೆ. ಇನ್ನೆಷ್ಟು ದಿವಸ ರಾಜ್ಯಭಾರ ಮಾಡಬಹುದು ನೀನು? ಅರೆ ರಾಮ ಈಗ ತಾರುಣ್ಯಕ್ಕೆ ಪ್ರವೇಶ ಮಾಡ್ತಾ ಇರುವ, ಅವನ ರಾಜ್ಯಭಾರ ದೀರ್ಘಕಾಲ ಇದೆ. ಹಾಗಾಗಿ ನಿನಗಿಂತ ಹೆಚ್ಚು ಸಮಯ ಅವನ ರಾಜ್ಯ ಆಳುತ್ತಾನೆ. ನಿನ್ನ ರಾಜ್ಯಭಾರಕ್ಕಿಂತ ಹೆಚ್ಚು ರಾಜ್ಯಭಾರ ರಾಮನದ್ದು. ಹೆಚ್ಚು ಆನಂದ ಪಡುತ್ತೇವೆ ಅಷ್ಟೇ ಹೊರತು ನಿನ್ನಲ್ಲಿ ದೋಷ ಇದೆ ಅಂತ ಅರ್ಥ ಅಲ್ಲ. ನಿನ್ನಲ್ಲಿ ದೋಷ ಇಲ್ಲ. ರಾಮನ ರಾಜ್ಯಭಾರ ಸುದೀರ್ಘ ಕಾಲದ್ದು, ಹೆಚ್ಚು ಆನಂದಕ್ಕೆ ಅವಕಾಶ. ಹಾಗಾಗಿ ರಾಮನನ್ನು ರಾಜನಾಗೆ ಮಾಡಿಬಿಡು ಅಂದರು.
ಬಹಳ ಸಂತೋಷ ಅಂತ ರಾಮನಿಗೆ ಪಟ್ಟಾಭಿಷೇಕ ಅಂತ ಘೋಷಣೆ ಮಾಡಿಸಿಬಿಟ್ಟ. ತಾಪಸೈ ಭೂಪಪೃಷ್ಟೈ ನುತಃ ಉತ. ರಾಮನನ್ನು ಪ್ರಶಂಸೆ ಮಾಡ್ತಾ ಇದ್ದಾರೆ. ಯಾರೋ ಸಾಮಾನ್ಯ ಪ್ರಜೆಗಳಷ್ಟೇ ಅಲ್ಲ, ತಾಪಸೈ ನುತಃ. ಶ್ರೇಷ್ಠರಾದ ವಿಶ್ವಾಮಿತ್ರ ಪ್ರಭೃತಿಗಳು ಕೂಡ ರಾಮನನ್ನು ರಾಜ ಪದವಿಗೆ ಯೋಗ್ಯ ಅಂತ ಘೋಷಣೆ ಮಾಡಿಬಿಟ್ರಂತೆ. ಎಲ್ಲ ಕಡೆ ರಾಜ್ಯಾಭಿಷೇಕದ ಸಿದ್ಧತೆ ಆರಂಭ ಆಯಿತು. ಈ ವಿಷಯ ಮಂಥರೆಯ ಕಿವಿಗೆ ಬಿತ್ತಂತೆ. ಎಂಥವಳು ಮಂಥರೆ? ಆಚಾರ್ಯರು ಬಹಳ ಸ್ಪಷ್ಟವಾಗಿ ಮಂಥರೆಯ ಸ್ವರೂಪ ಪರಿಚಯ ಮಾಡಿಕೊಡುತ್ತಾರೆ. ಶ್ರುತಿಪಥ ಮಗಮತ್ ಭೂಮಿಗಾಯಾ ಅಲಕ್ಷ್ಮಿಯ. ಅಲಕ್ಷ್ಮಿ ಅವಳು, ದರಿದ್ರ ಲಕ್ಷ್ಮಿ, ದಾರಿದ್ರ್ಯದ ಅಧಿದೇವತೆ, ಕಲಿಯ ಪತ್ನಿ. ಅವಳ ಕಿವಿಗೆ ಬಿತ್ತಂತೆ. ಕೂಡಲೇ ಓಡಿದ್ಲು ಕೈಕೇಯಿ ಅಂತಃಪುರಕ್ಕೆ. ಕೈಕೇಯಿ, ನಿನಗೆ ವಿಷಯ ಗೊತ್ತಾ? ಏನು ಅಂದ್ಲು? ಏನು ವಿಷಯ? ರಾಮನಿಗೆ ಪಟ್ಟಾಭಿಷೇಕ ಮಾಡ್ತಾರಂತೆ. ಸಹಜ ಅಲ್ವಾ ಅಂದ್ಲು. ರಾಮನಿಗೆ ಪಟ್ಟಾಭಿಷೇಕ, ಯುವರಾಜ ಪಟ್ಟಾಭಿಷೇಕ ಅಂತಲೇ ಮೊದಲು ಆಲೋಚನೆ ಮಾಡಿದ್ದು ಕೈಕೇಯಿ. ಕೂಡಲೇ ಅವಳಂದ್ಲು, ಯಾವ ಪಟ್ಟಾಭಿಷೇಕ ಗೊತ್ತಾ ನಿಂಗೆ? ಸಾಮಾನ್ಯವಾಗಿ ನಮ್ಮ ಅರಮನೆಯ ಪದ್ಧತಿ ಅಲ್ವಾ ಮಂಥರೆ, ಮಕ್ಕಳಿಗೆ ವಿವಾಹ ಆದಮೇಲೆ ಅವರಿಗೆ ಪಟ್ಟಾಭಿಷೇಕ ಮಾಡಿ ಯುವರಾಜರು ಅಂತ ಘೋಷಣೆ. ಯುವರಾಜ ಪಟ್ಟಾಭಿಷೇಕ ಅಲ್ಲ, ನೇರ ಮಹಾರಾಜನಾಗೆ ಪಟ್ಟಾಭಿಷೇಕ ಮಾಡ್ತಾರೆ. ಹೌದಾ? ಬಹಳ ಸಂತೋಷ ಆಯಿತು, ಒಳ್ಳೆ ವಿಷಯ ಹೇಳಿದ್ದಿ ಅಂತ ತಾನು ಹಾಕ್ಕೊಂಡಿರೋದ್ರಲ್ಲೇ ಮಾಂಗಲ್ಯ ಬಿಟ್ಟು ಉಳಿದ ಅಷ್ಟು ಆಭರಣ ತೆಗೆದು ಕೊಟ್ಬಿಟ್ಲಂತ. ತಗೋ, ಇಷ್ಟು ಒಳ್ಳೆ ಸುದ್ದಿ ಹೇಳಿದ್ದಿ, ಇದಕ್ಕಿಂತ ಉಡುಗೊರೆ ಇನ್ನೇನು ಕೊಡ್ಲಿಕ್ಕೆ ಸಾಧ್ಯ? ಮಾಂಗಲ್ಯ ಒಂದು ಕೊಡೋ ಹಂಗಿಲ್ಲ, ಬಿಟ್ಟಿದ್ದೀನಿ, ಉಳಿದದ್ದಷ್ಟು ತೊಗೊಂಡ್ಬಿಡು ಅಂತ. ಅಪ್ಪ ಈಗಿನವ್ರಿಗೆ ಅಷ್ಟು ಸ್ವಲ್ಪ ವ್ಯತ್ಯಾಸ ಅಷ್ಟೇ. ಅವರು ಮಾಂಗಲ್ಯ ಬೇಕಾದ್ರೆ ತೆಗೆದು ಕೊಟ್ಬಿಡ್ತಾರೆ, ಉಳಿದೆಲ್ಲ ಬೇಕು ಅವ್ರಿಗಷ್ಟೆ. ಆ ಮಾಂಗಲ್ಯದ ವೈಶಿಷ್ಟ್ಯವೇ ಗೊತ್ತಿಲ್ಲ ಪ್ರಾರಬ್ಧ. ನಿಜವಾಗಿ ಆಶ್ಚರ್ಯ ಆಗುತ್ತೆ. ಅದನ್ನು ಏನೋ ಒಂದು ಲೋಹದ ತುಂಡು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದರ ಸ್ವಾರಸ್ಯ ಗೊತ್ತಿಲ್ಲ, ವೈಶಿಷ್ಟ್ಯ ಗೊತ್ತಿಲ್ಲ. ಮಾಂಗಲ್ಯ ಅಂದರೆ ಚಿನ್ನದ ಒಂದು ಆಭರಣ ಅಲ್ಲ. ಅದರ ಪ್ರಾಚೀನ ಕ್ರಮ ಇವತ್ತು ಉಳಿದಿಲ್ಲ ನಿಜವಾಗಿ ಹೇಳಬೇಕು ಅಂದರೆ. ಮಾಂಗಲ್ಯದ ವ್ಯವಸ್ಥೆ ಬೇರೆ. ಈಗ ಸುಮ್ಮನೆ ಮೇಲೋ ಒಂದು ಹಳ್ಳ ಇರೋ ಬಂಗಾರದ ಆಕಾರ ಅಂತ ತಿಳ್ಕೊಂಡಿದ್ದಾರೆ. ಬರೀ ಹಳ್ಳ ಅಲ್ಲ ಅದು, ವಾಸ್ತವಿಕವಾಗಿ ಅದು ಸಂಪುಟಾಕಾರ. ಸಂಪುಟಾಕಾರ ಇರಬೇಕು, ಚಿಕ್ಕ ಬಾಕ್ಸು. ಅದರೊಳಗೆ ಅರಿಶಿಣ ಕುಂಕುಮ ತುಂಬಿ ಮೊಟ್ಟ ಮೊದಲು ಪತಿ ಕಟ್ಟಿದಾಗೇನಿದೆಯಲ್ಲ ಆ ಮಂಗಲ ದ್ರವ್ಯ ಕೊನೆಯವರೆಗೂ ಇರಬೇಕು. ಈ ಸಂಪ್ರದಾಯ ಆಗೋಗಿದೆ. ಯಾರೇ ಅರಿಶಿಣ ಕುಂಕುಮ ಕೊಟ್ಟರೆ ಆ ಮಂಗಲಕ್ಕೆ ಮುಟ್ಟಿಸಿ ಹಚ್ಕೊಂಡ್ಬಿಡ್ತಾರೆ ಅಟ್ಟನೆ. ವಸ್ತುಶಃ ಒಳಗಿರಬೇಕು. ಯಾರು ಕೊಟ್ಟರೂ ಅದರ ಜೊತೆಗೆ ಸೇರಿಸಿ ಅದನ್ನು ಸ್ವೀಕಾರ ಮಾಡಬೇಕು ಅಂತ ನಿಯಮ. ಪ್ರಾಚೀನ ಕಾಲದಲ್ಲಂತೂ ಈ ಸಂಪುಟವೂ ಇರಲಿಲ್ಲ. ಅರಿಶಿಣದ ಬೇರೆ ಕಟ್ಟುವುದು, ಅದನ್ನು ತೆಗೆದು ಆ ಅರಿಶಿಣವನ್ನು ಬಳಸುವ ಕ್ರಮ ಕ್ರಮೇಣ ಸ್ವಲ್ಪ ಬದಲಾಯಿತು. ಅರಿಶಿಣದ ಹುಡಿ, ಆ ಹುಡಿಯನ್ನು ಎಲ್ಲೋ ಇಡ್ಲಿಕ್ಕಾಗೋದಿಲ್ವಲ್ಲ, ಮಾಂಗಲ್ಯವನ್ನೇ ಸಂಪುಟಾಕಾರ ಮಾಡಿ ಬಳಸಿತ್ತು. ಹಾಗಾಗಿ ಅದನ್ನು ಈಗ ಸಂಪ್ರದಾಯ ಎಲ್ಲಿಗೆ ಬಂದಿದೆ ಅಂದರೆ, ವಿವಾಹದ ದಿವಸ ಅದಕ್ಕೊಂದಷ್ಟು ಅರಿಶಿಣ ಕುಂಕುಮ ತುಂಬಿಟ್ಟು ಕಟ್ಟಿಬಿಡ್ತಾರೆ. ಆಮೇಲೆ ಅದಕ್ಕೆ ಸುಮ್ಮನೆ ಮುಟ್ಟಿಸಿ ಹಚ್ಕೊಳ್ಳೋದಷ್ಟೇ. ಆದರೆ ಅಷ್ಟೇ ವಿಕೃತ ಆಗಿ ಹೋಗಿದೆ. ಬೆಳಗ್ಗೆ ವಿವಾಹ ಆಗಿರುತ್ತೆ, ಸಂಜೆ ಹೊತ್ತಿಗೆ ರಿಸೆಪ್ಷನ್ನಿಗೆ ಅಂತ ಆ ಮಾಂಗಲ್ಯ ತೆಗೆದಿಟ್ಟು ಇನ್ಯಾವುದೋ ಆಹಾರ ಹಾಕೊಂಡು ನಿಂತ್ಕೋತಾರೆ ಅಷ್ಟೇ. ಗೋವಿಂದ, ಅದರ ವೈಶಿಷ್ಟ್ಯವೇ ಗೊತ್ತಿಲ್ಲ. ಅದಕ್ಕೆ ಹೆಸರೇ ಮಾಂಗಲ್ಯಂ, ಮಂಗಲದ್ರವ್ಯ ಅಧಿಷ್ಠಾನಂ, ತಸ್ಮಾತ್ ಮಾಂಗಲ್ಯಂ. ಬರೀ ಮಂಗಲ ಸೂತ್ರ, ಮಂಗಲ ಸೂತ್ರ ಅಂತ ಪ್ರಸಿದ್ಧಿ ಬಂದದ್ದು. ಮಾಂಗಲ್ಯಂ ಅಂತ ಮೂಲ ಶಬ್ದ. ಮಂಗಲ ದ್ರವ್ಯಗಳನ್ನಿಡುವ ಸಂಪುಟ, ಅಷ್ಟು ವಿಶಿಷ್ಟವಾದದ್ದು. ಅದನ್ನು ಕೊರಳಿಂದ ತೆಗಿಲಿಕ್ಕಿಲ್ಲ. ಯಾವ ಆಭರಣ ಬೇಕಾದ್ರೂ ತೆಗಿಬಹುದು, ಅದನ್ನು ತೆಗಿಲಿಕ್ಕಿಲ್ಲ. ಹಾಗಾಗಿ ಕೈಕೇಯಿ ಹೇಳಿದ್ಲಂತೆ, ಇದೊಂದು ಕೊಡೋ ಹಾಗಿಲ್ಲ, ಬಿಟ್ಟಿದ್ದೀನಿ, ಉಳಿದ ಎಲ್ಲ ಆಭರಣ ನಿನಗೆ ಉಡುಗೊರೆ ತಗೊಂಡು ಹೋಗು. ಪಟ್ಟದ ರಾಣಿ ಎಷ್ಟು ಆಭರಣ ಹಾಕ್ಕೊಂಡಿರ್ಬೇಕು, ಅಷ್ಟನ್ನು ಸಂತೋಷವಾಗಿ ಉಡುಗೊರೆ ಕೊಡಬೇಕಾದ್ರೆ ಎಷ್ಟು ಸಂತೋಷ ಆಗಿರ್ಬೇಕು ಕೈಕೇಯಿಗೆ.
ಆದರೆ ಮಂಥರೆ ಅಷ್ಟನ್ನು ತೆಗೆದು ಮೂಲೆಗೆ ಬಿಸಾಕಿಬಿಟ್ಲಂತೆ. ಯಾರಿಗೆ ಬೇಕು ನಿನ್ನ ಆಭರಣ? ನೀನು ಚಿಕ್ಕ ಮಗು ಆಗಿದ್ದಾಗಿಂದ ಎತ್ತಿ ಆಡಿಸಿ ಬೆಳೆಸಿದವಳು, ನೀನು ದುಃಖ ಪಡೋದನ್ನು ನೋಡೋದು ಅದು ಸೌಭಾಗ್ಯನ? ಅದಕ್ಕೆ ಉಡುಗೊರೆ ತೊಗೊಳ್ಬೇಕು. ಆ ವಿಷಯ ಹೇಳಿ, ದುಃಖದ ವಿಷಯ ಹೇಳಿ ಗಿಫ್ಟ್ ಕೊಡಿ ಅಂತ ಕೇಳ್ತಾರ ಯಾರಾದರೂ? ಯಾವುದೋ ದುಃಖದ ವಿಷಯ ಹೇಳಿಬಿಟ್ಟು, ಏನು ರೀ ಈ ವಿಷಯ ಹೇಳಿದ್ದೀನಿ ಗಿಫ್ಟ್ ಕೊಟ್ಟಿಲ್ಲ ಅಂದರೆ? ಸಂತೋಷದ ವಿಷಯ ಹೇಳಿದರೆ ಇಷ್ಟು ಒಳ್ಳೆಯ ವಿಷಯ ಹೇಳಿದ್ದೀನಿ ನಮಗೊಂದು ಗಿಫ್ಟ್ ಇಲ್ವಾ ಕೇಳಬಹುದು. ಇದು ದುಃಖದ ವಿಷಯ. ಕೈಕೇಯಲು ಬುದ್ಧಿ ನಟ್ಟಿಗಿದೆಯಾ ಮಂತಾರೆ ನಿಂಗೆ? ರಾಮನ ಪಟ್ಟಾಭಿಷೇಕದ ವಿಷಯ ದುಃಖದ ವಿಷಯವೇ? ಹೌದು ಅನ್ಲೋ. ಯಾಕೆಂದರೆ ರಾಮ ಪಟ್ಟಾಭಿಷಿಕ್ತನಾಗಿ ಮಹಾರಾಜನಾದರೆ ರಾಜಮಾತೆ ಆಗೋದು ಯಾರೋ? ಕೌಸಲ್ಯ, ನೀನಲ್ಲ. ನಿನ್ನ ಸ್ಥಾನ ಏನು? ದಶರಥ ಕೆಳಗಿಳಿಯುತ್ತಾನೆ, ನೀನು ಪಟ್ಟಮಹಿಷಿ ಅಲ್ಲ. ನೀನೇನಿದ್ರು ಎಕ್ಸ್ ಮಹಾರಾಣಿ ಅಷ್ಟೇ, ಹಾಲಿ ಅಲ್ಲ. ನಿನ್ನ ಸ್ಥಾನ ಕೆಳಗೆ ಹೋಯ್ತು. ನಿನ್ನ ಮಗ ಭರತನ ಸ್ಥಾನ ಏನು? ರಾಮನೊಂದಿಗಿರುವ ಲಕ್ಷ್ಮಣ ಯುವರಾಜನಾಗ್ತಾನೆ, ಭರತ ಸಾಮಾನ್ಯ ಪ್ರಜೆ ಆಗ್ತಾನೆ. ನಿನ್ನನ್ನು ಅತ್ಯಂತ ಕೀಳಾಗಿ ಕಾಣುತ್ತಾರೆ. ಈ ವಿಷಯವನ್ನು ನಿನಗೆ ಹೇಳಕ್ಕೆ ಬಂದರೆ ಉಡುಗೊರೆ ಕೊಡ್ತಾ ಇದ್ದೀಯಾ? ನೋಡಿ, ಕಲಿ ಎಷ್ಟು ಪ್ರಭಾವಿನೋ ಅವನ ಪತ್ನಿಗೂ ಅಷ್ಟೇ ಪ್ರಭಾವ ಇದೆ. ಸಂತೋಷದಿಂದ ಮಾಂಗಲ್ಯವೊಂದುಳಿದು ಎಲ್ಲ ಆಭರಣ ಉಡುಗೊರೆ ಕೊಡಲಿಕ್ಕೆ ಹೋದ ಕೈಕೇಯಿಯ ಮನಸ್ಸನ್ನು ಕ್ಷಣ ಮಾತ್ರದಲ್ಲೇ ಬದಲಾಯಿಸ್ಬಿಟ್ರು. ಹಾಗಾದ್ರೆ ಏನು ಮಾಡಲಿ ಇಂದು ಕೈಕೇಯಿ? ಹೋಗು ದಶರಥನ ಕೇಳು, ಹೇಗೂ ಸ್ಯಾಂಕ್ಷನ್ ಆಗೋಗಿದೆ. ಬ್ಲ್ಯಾಂಕ್ ಪೇಪರ್ ಮೇಲೆ ಸೈನ್ ಹಾಕಿ ಸ್ಯಾಂಕ್ಷನ್ ಮಾಡಿದ್ದಾನೆ, ಬರ್ಕೋ ನೀನೆ ಅಗ್ರಿಮೆಂಟ್. ವರ ಕೊಟ್ಟು ಬಿಟ್ಟಿದ್ದಾನಲ್ಲ, 2 ವರ. ಮೊದಲನೇ ವರ ಭರತ ಮಹಾರಾಜ ಆಗಬೇಕು. 2ನೇ ವರ ರಾಮ 14 ವರ್ಷ ವನವಾಸಕ್ಕೆ ಹೋಗಿ. ಯಾಕೆಂದು ಭರತ ರಾಜ ಆಗಲಿ, ರಾಮ ಯಾಕಿರ್ಬಾರ್ದು? ನಿನಗೆ ಗೊತ್ತಿಲ್ಲ. ಭರತ ರಾಜನಾಗಿದ್ದರೂ ರಾಮ ಇದ್ದರೆ ಕೂಡಲೇ ಅದನ್ನು ವಾಪಸ್ ಕೊಟ್ಬಿಡ್ತಾನೆ ರಾಮನಿಗೆ. ನೀನು ರಾಜ ಆಗುಂತಾನೆ, ಅಷ್ಟು ಭಕ್ತಿ ಅವನಿಗೆ. ಅದಕ್ಕೆ ಭರತ ಶಬ್ದರ ಅರ್ಥ ಏನು ಆಚಾರ್ಯ ಹೇಳ್ತಾರೆ? ಭಕ್ತಿ ತುಂಬಿದವ ಅವ, ಆದ್ದರಿಂದ ಭರತ. ಭರಣಾತ್ ಭರತಃ ಪುರಾಣ. ನಾರಾಯಣ ಪಂಡಿತಾಚಾರ್ಯ ಅದೇ ಶಬ್ದ ಬಳಸ್ತಾರೆ. ಭರತ ಅಂದರೆ ಬೇರೆ ಯಾರಲ್ಲ, ಭರತಃ ಭಕ್ತಿ ಭರಿತಃ. ಎಂಥ ಭಕ್ತಿ! ರಾಮ ರಾಜ್ಯದಲ್ಲಿ ಕೂಡೋದಿಲ್ಲ ಅಂದರೆ ನಾನು ಸಿಂಹಾಸನದ ಮೇಲೆ ಕೂಡಲ್ಲ, ಅವನ ಅರಮನೆಯಲ್ಲಿರಲ್ಲ, ನಾನು ಅರಮನೆಯಲ್ಲಿರಲ್ಲ. 14 ವರ್ಷ ರಾಮನ ಹಾಗೆ ನಾನು ಮುನಿಯಂತೆ ಇರುತ್ತೇನೆ ಅಂತ ಕೂತವ ಭರತ. ರಾಮ ರಾಜ್ಯದಲ್ಲೇ ಇದ್ದಿದ್ದರೆ ಬಿಡ್ತಿದ್ನ? ಎಲ್ಲ ಅವನ ಪಾರ ಕುಪ್ಪಿಸಿ ಕೊಡುತ್ತಾನೆ. ಆಗ ರಾಮ ಇಲ್ಲಿರಬಾರ್ದು. ಅಷ್ಟೇ ಅಲ್ಲ, ಪಟ್ಟಾಭಿಷೇಕದ ಸಮಯದಲ್ಲಿರಬಾರ್ದಲ್ಲ, ಒಂದು ಅವಧಿ ಮುಗಿದೋಗ್ಬಿಡ್ಬೇಕು, ಒಂದು ಪೀರಿಯಡ್ಡು. ಈಗ ಎಲೆಕ್ಷನ್ಗೆ 5 ವರ್ಷ. ಪ್ರಾಚೀನ ಕಾಲದ ಕ್ರಮ, ಒಂದು ಪಟ್ಟದ ಅವಧಿ 12 ವರ್ಷ. ಹಾಗಾಗಿ 14 ವರ್ಷ ವನವಾಸಕ್ಕೆ ಹೋಗಲಿ ಇನ್ಲು, ಒಂದು ಅವಧಿ ಒಳಗೆ ಕೂಡ ಅವನು ಮತ್ತೆ ವಾಪಸ್ ಬರಬಾರ್ದು. 12 ಮುಗಿದ್ರೆ ಮತ್ತೆ 2 ವರ್ಷ ಹೋಗ್ಬಿಡ್ಬೇಕು. ಅಷ್ಟು ದೀರ್ಘಕಾಲ ದೂರ ಇದ್ದರೆ ಪ್ರಜೆಗಳಿಗೂ ರಾಮ ಮರ್ತು ಹೋಗ್ತಾನೆ, ಭರತನೂ ಮರೆಯುತ್ತಾನೆ. ನಿನ್ನ ಮಗ ರಾಜನಾಗಿರ್ತಾನೆ, ನೀನು ರಾಜಮಾತೆಯಾಗಿರ್ತಿ. ಇಂಥ ಅವಕಾಶ ಬಿಟ್ಟೋರುಂಟ ಅನ್ಲು. ಕೈಕೇಯನ್ಲು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತಾರೆ, ಬಿಡೋದಿಲ್ಲ. ಕೇಳ್ತೀನಿ ದಶರಥನ್ನ. ತಕ್ಷಣ ಹೋಗಿ ಕೇಳಿದ್ವಿ. ಮಂಥರೆ ಭಾಳ ಸಂತೋಷ ಆಗೋಯ್ತು. ರಾಮನ ಪಟ್ಟಾಭಿಷೇಕ ನಿಲ್ಲಿಸ್ತೀನಿ, ಯಾಕೆಂದರೆ ನಾನು ಸಕ್ಸಸ್ ಆಗ್ತೀನಿ. ಅವಳು ಕೇಳಿದ್ದು ವರ ಅದು. ಆಚಾರ್ಯ ವರವನ್ನು ಬಹಳ ಚೆನ್ನಾಗಿ ಹೇಳುತ್ತಾರೆ. ಯಾರು ಮಂಥರೆ? ಪೂರ್ವಂ ಕ್ಷೀರಾಬ್ಧಿಜಾತ ಕಥಮಪಿ ತಪಸೈವ ಅಪ್ಸರಸ್ತ್ವಂ ಪ್ರಯಾತ ತಾಮ್ನೇತುಂ ತತ್ತಮುಂಧಂ ಕಮಲಜನಿರುವಾಚ ಆಶು ರಾಮಾಭಿಷೇಕಂ ಭೂತ್ವಾ ದಾಸೀ ವಿಲುಂಪ ಸ್ವಗತಿಮಥ ತತಃ ಕರ್ಮಣ ಪ್ರಾಪ್ಸ್ಯಸೆ ತ್ವಂ ಸೇತ್ಯುಕ್ತ ಮಂಥರಾಸೀತ್.
ತದನು ಚ ಕೃತವತ್ಯೇವ ಚೈತತ್ಕುಕರ್ಮ. ಆಚಾರ್ಯ ಬಹಳ ಸೊಗಸಾರ ಮಾತು. ಕ್ಷೀರ ಸಮುದ್ರ ಮಥನ ಕಾಲದಲ್ಲಿ ಮೊದಲು ಕಲಿ ವಿಷರೂಪದಿಂದ ಹುಟ್ಟದ, ಹಲಾಹಲ ರೂಪದಿಂದ ಆರಂಭ ಅದು. ಸರಿ, ಹಲಾಹಲ ಪಾನ ಮಾಡಿ ಆಗೋಯ್ತು. ಆಮೇಲೆ ಅಲಕ್ಷ್ಮಿ ಬಂದ್ಲಂತೆ, ದಾರಿದ್ರ್ಯದ ಅಧಿದೇವತೆ ಅಲಕ್ಷ್ಮಿ ಬಂದ್ಲು. ಅವಳನ್ನು ಯಾರೂ ಒಪ್ಕೊಳ್ಳಿಲ್ಲ, ವಿಕಾರ ರೂಪಗಳು ಇತ್ಯಾದಿ ಯಾರೂ ಒಪ್ಪಲಿಲ್ಲ. ಬಲಿಚಕ್ರವರ್ತಿ ಬಂದ ವಸ್ತುಗಳೆಲ್ಲ ನನಗೆ ನನಗೆ ಅಂದವನು ಅಲಕ್ಷ್ಮಿ ಬಂದಾಗ ಮಾತ್ರ ದೂರ ಸರದ. ದೇವತೆಗಳು ದೂರ ಸರಿದ್ರು. ಇವಳಂದ್ಲು, ನನ್ನ ವಿಕಾರ ರೂಪಕ್ಕೆ ಇವರೆಲ್ಲ ತಿರಸ್ಕಾರ ಮಾಡ್ತಾರಲ್ವ, ಒಳ್ಳೆ ಸೌಂದರ್ಯದ ರೂಪ ಪಡೆಯುತ್ತೇನೆ. ಅದಕ್ಕಾಗಿ ಬಹಳ ಕಠಿಣವಾದ ತಪಸ್ಸು ಮಾಡಿಲ್ಲಂತೆ. ಕಷ್ಟಪಟ್ಟು ತಪಸ್ಸು ಮಾಡಿ ಅಪ್ಸರ ಸ್ತ್ರೀಯಂತೆ ರೂಪ ಪಡ್ಕೊಂಡು, ಕಥಮಪಿ ತಪಸೈವ ಅಪ್ಸರಸ್ತ್ವಂ ಪ್ರಯಾತ, ಅದೇ ಅಯೋಗ್ಯ ಸ್ಥಾನ ಪಡ್ಕೊಂಡಿದ್ದಾಳೆ, ತೃಪ್ತಿ ಇಲ್ಲ, ಮತ್ತೆ ತಪಸ್ಸು ಮಾಡಿಲ್ಲಂತೆ. ಬ್ರಹ್ಮದೇವರಂದ್ರು, ಇನ್ನೇನು ಬೇಕಮ್ಮ ನಿಂಗೆ ಅಂದರು. ನನಗೆ ಯೋಗ್ಯವಾದ ಸ್ಥಾನ ಸಿಗಬೇಕು ಅಂದ್ಲು. ಒಳ್ಳೆ ವರ ಕೇಳಿದ್ವಿ ಅಂದರು. ಕೇಳಿದ್ ಸರಿಯಾಗಿ ಕೇಳಿದ್ದು, ನಿನಗೆ ಯೋಗ್ಯ ಸ್ಥಾನ ಸಿಗಬೇಕಾದ್ರೆ ನೀನೊಂದು ಕೆಲಸ ಮಾಡಬೇಕು ಅಂದರು. ಏನು? ಭೂಮಿಯಲ್ಲಿ ದಾಸಿಯಾಗಿ ಹುಟ್ಟಿ ರಾಮದೇವರ ಪಟ್ಟಾಭಿಷೇಕ ನಿಲ್ಲಿಸ್ಬಿಡು, ನಿನಗೆ ಯೋಗ್ಯ ಸ್ಥಾನ ಸಿಗತ್ತೆ, ಹೋಗು ಅಂತ. ಅವಳು ಕೇಳಿದ್ದು ಉತ್ತರ ಕೊಟ್ಟು, ಯಾವ ಸ್ಥಾನ ಅಂತ ಅವರೂ ಹೇಳಲಿಲ್ಲ. ಅಲ್ಲಿ ಆಚಾರ್ಯ ಹೇಳ್ತಾರೆ, ತಾಮ್ನೇ ತುಂ ತತ್ತಮೋಂಧಂ ಕಮಲ ಜನಿರುವಾಚ ತತ್ ಅಂಧಂತಮಹನೇ, ಅವಳನ್ನ ಅಂಧಂತಮಸಿ ಕಳಿಸಬೇಕು. ಅದಕ್ಕೋಸ್ಕರ ಬ್ರಹ್ಮದೇವರು ಹೇಳಿದಂತೆ ಭೂಮಿಯಲ್ಲಿ ದಾಸಿಯಾಗಿ ಹುಟ್ಟಿ ರಾಮನ ಪಟ್ಟಾಭಿಷೇಕ ನಿಲ್ಲಿಸಿಬಿಡು, ನಿನಗೆ ಯೋಗ್ಯ ಸ್ಥಾನ ಸಿಗತ್ತೆ. ಕೂಡಲೇ ಭೂಮಿಯಲ್ಲಿ ದಾಸಿಯಾಗಿ ಹುಟ್ಟಿ ಮಂಥರೆಯಾಗಿ ರಾಮನ ಪಟ್ಟಾಭಿಷೇಕ ನಿಲ್ಲಿಸಿದ್ದರ ಫಲ ಭರತನೇ ತಕ್ಕ ಶಿಕ್ಷೆ ಕೊಟ್ಟುಬಿಡ್ತಾನೆ, ರಾಮ ಏನೂ ಮಾಡೋಲ್ಲ. ಅವಳನ್ನು ಗಡಿಪಾರ ಮಾಡಿ ತಕ್ಕ ಶಿಕ್ಷೆ ಕೊಡುತ್ತಾರೆ. ಹಾಗೆ ಮಂಥರೆ, ಅವಳ ಹೆಸರೇ ಅದು, ಮಥನಾತಿ ರತಿಮಿತಿ ಮಂಥರ, ಭಗವಂತನಲ್ಲಿ ಶ್ರದ್ಧೆಯನ್ನು ಕೆಡಿಸುವವಳು. ಅದರ ಫಲ ಹೋಗಿ ಕೇಳಿಲ್ಲಂತೆ, ರಾಮ ಕಾಡಿಗೆ ಹೋಗು. ದಶರಥಂದು, ನಿನಗ್ಯಾಕಿಂಥ ದುರ್ಬುದ್ಧಿ? ಅವೆಲ್ಲ ಗೊತ್ತಿಲ್ಲ, ವರ ಕೊಟ್ಟಿದ್ದೇ ರಾಮ ಕಾಡಿಗೆ ಹೋಗು. ಪರಿಣಾಮ ಏನಾಗುತ್ತೆ ಗೊತ್ತೋ? ಬೇಕಾದ್ದಾಗಲಿ ಇಂದ್ಲು, ಬೇಕಾದ್ದಾಗ ಏನಾಗಬಹುದು? ಜನರನ್ನು ತಿರಸ್ಕಾರ ಮಾಡಬಹುದು. ಜನ ತಿರಸ್ಕಾರ ಮಾಡಿದ್ದಲ್ಲ, ವಾಲ್ಮೀಕಿಗಳು ಹೇಳುತ್ತಾರೆ, ಆ 2 ವರದಿಂದ ಕೇಳಿದ ಮಗನ ಪಟ್ಟಾಭಿಷೇಕದ ಪ್ರತಿಫಲ ತನಗೆ ವೈಧವ್ಯ. ದ್ವಿತೀಯೇನ ಸುತಸ್ಯೈಚ್ಛತೆ ವೈಧವ್ಯೈಕ ಫಲಾಂ ಶ್ರಿಯಂ, ವೈಧವ್ಯ ಏಕಫಲಾಂ ಶ್ರೀ. ಆ ವರ ಎಷ್ಟು ವೇಗವಾಗಿ ಕೇಳಿದ್ಲು ಅಂತಂದರೆ ವಾಲ್ಮೀಕಿಗಳು ಬಹಳ ಸೊಗಸಾಗಿ ಹೇಳುತ್ತಾರೆ, ಉದ್ವವಾಮ ಇಂದ್ರಸಿಕ್ತಾಭೂಹು ಬಿಲಮಗ್ನವು ಇವ ಉರಗವು ಅಂತ. ಆ ವರವನ್ನು ಕೇಳಲಿಲ್ಲಂತೆ, ಕಾರಿಕೊಂಡ್ಬಿಟ್ಲಂತೆ. ಹೆಂಗೆ ಅಂದರೆ, ಒಳ್ಳೆ ಬಿಸಿಲು ಬಂದ ಸಮಯದಲ್ಲಿ ಜೋರಾಗಿ ಮಳೆ ಸುರಿದ್ಬಿಟ್ರೆ ಏನಾಗುತ್ತೆ? ಭೂಮಿಯ ಒಳಗಿರೋ ತಾಪ ತಡ್ಕೊಳ್ಳೋಕ್ಕಾಗದೆ ಸರ್ಪಗಳು ಹುತ್ತರಿಂದ ಒಟ್ಟಿಗೆ ಹೊರಗೆ ನುಗ್ಗೋ ಹಾಗೆ 2 ವರಗಳನ್ನು ಬಾಯಿಂದ ಕಾರಿಬಿಟ್ಲು ಅಂತ. ಉದ್ಭವ ಏನು ವರ ಅಂದರೆ, ರಾಮನಿಗೆ ವನವಾಸ, ನನ್ನ ಮಗನಿಗೆ ಪಟ್ಟಾಭಿಷೇಕ, ಅದರ ಜೊತೆಗೆ ಇನ್ನೊಂದು ಬೈ ಟು ಗೆಟ್ 1 ಫ್ರೀ, ನಿನಗೆ ವೈಧವ್ಯ ಅಂದ ದಶರಥ. ಅಷ್ಟೇ, ರಾಮನನ್ನು ಬಿಟ್ಟು ನಾನು ಬದುಕೋಲ್ಲ, ಪರಿಣಾಮ ಅನುಭವಿಸು, ಬೇಕಾದಿರಲಿ ರಾಮ ವನವಾಸಕ್ಕೆ ಹೋಗಬೇಕು ಅಂತ. ಅಂತಹ ವಿಚಿತ್ರವಾದ ವರಗಳನ್ನು ಕೈಕೇಯಿ ಕೇಳಿದ್ದಾಳೆ. ದಶರಥ ಮೂರ್ಛೆ ಹೋದ, ರಾಮನನ್ನೇ ಕರೆಸಿದ್ಲು. ಮೂರ್ಛೆಯಿಂದ ಎಚ್ಚೆತ್ತುಕೊಳ್ಳೋದ್ರೊಳಗೆ ವನವಾಸಕ್ಕೆ ಹೊರಡಬೇಕು ಅಂದರೆ ಎದ್ರು ಬಿಡುವುದಿಲ್ಲ ದಶರಥ. ಆಯಿತು, ವಿಷಯವನ್ನು ತಾಯಿಗೆ ತಿಳಿಸಿ, ನಾನು ವನವಾಸಕ್ಕೆ ಹೋಗ್ತೇನೆ, ಚಿಂತೆ ಮಾಡಬೇಡ ಅಂತ ಸಮಾಧಾನ ಮಾಡಿ ರಾಮ ವನವಾಸಕ್ಕೆ ಸಿದ್ಧನಾಗಿದ್ದಾನೆ ಅನ್ನೋ ಅಂಶವನ್ನು ತಿಳಿಸ್ತಾ ಇವತ್ತಿನ ಚಿಂತನೆಯನ್ನು ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ ಕರ್ಮಣ ಮನಸಾ ವಾಚಾ ಚೇಷ್ಟ ಮಮ ನಿತ್ಯಶಃ ಕೇಶವಾರಾಧನೆ ಸಾ ಸ್ಯಾತ್ ಜನ್ಮ ಜನ್ಮಾಂತರೇಷ್ವಪಿ.